ಇದಕ್ಕಿಂತ ಆಪ್ಷನ್ ಆಗಬೇಕು, ಟೀಮ್ ಯಾವುದು ಅಂತ ಗೊತ್ತಾಗಬೇಕು. ಇದಕ್ಕಿಂತ ಮುಖ್ಯವಾಗಿ ಎಲ್ಲರೂ ಶೂಟಿಂಗ್ಗಳಲ್ಲಿ ಇರ್ತೀವಿ, ಯಾವುದು ಸಿಗೋದಿಲ್ಲ, ಒಬ್ಬರು ಶೂಟಿಂಗಲ್ಲಿ ಇರ್ತೀವಿ. ಸೊ ಆ್ಯಕ್ಚುಲಿ ಸುನೀಲ್ಗೆ ಥ್ಯಾಂಕ್ಸ್ ಹೇಳಬೇಕು, ಇದೊಂದು ವೇದಿಕೆ ಕಲ್ಪಿಸ್ಕೊಟ್ಟಿದ್ದಾರೆ. ನಾವೆಲ್ಲ ಆರ್ಟಿಸ್ಟ್ಗಳು ಅಟ್ಲೀಸ್ಟ್ ಇಂಥ ಕಡೆ ಸೇರ್ತೀವಿ ಎಲ್ಲರೂ, ಯಾರಾದ ಗೆಲ್ಲಿ. ನಮ್ಮ ಹೆಸರು ಟೀಮ್ ಹೆಸರು ಚೆನ್ನಾಗಿದೆ, ಖುಷಿಯಿಂದ ಆಡ್ತೀವಿ. ಎಲ್ಲ ಟೀಮ್ಗೂ ಬೆಸ್ಟ್ ಆಫ್ ಲಕ್, ಎಲ್ಲರೂ ಚೆನ್ನಾಗಿ ಆಡ್ತೀವಿ. ಥ್ಯಾಂಕ್ ಯು. ನಮಸ್ತೆ ಎಲ್ರಿಗೂ. ಮೊದಲನೇದಾಗಿ ಹೊಸ ಕ್ಯಾಪ್ಟನ್ಸ್ ಎಲ್ರಿಗೂ ಟೀಮ್ಗೂ ವೆಲ್ಕಮ್. ಹಾಗೆ ಹೊಸದಾಗಿ ಓನರ್ಸ್, ಅಂಬಾಸಿಡರ್ಸ್ ಎಲ್ರಿಗೂ TPLಗೆ ವೆಲ್ಕಮ್. ಸೀಸನ್ 3 ಸೀಸನ್ 1 2 ತುಂಬ ಗ್ರ್ಯಾಂಡಾಗಿ ಆರ್ಗನೈಸ್ ಮಾಡಿದ್ದಾರೆ ನಮ್ಮ ಸುನೀಲ್ ಸರ್, ಥ್ಯಾಂಕ್ ಯು. ಪ್ರತಿಯೊಬ್ಬ ಪ್ಲೇಯರ್ಸ್ಗೂ ಕಿಟ್ ಕೊಡ್ತಾರೆ, ಫೆಸಿಲಿಟೀಸ್ ತುಂಬ ಚೆನ್ನಾಗಿದೆ, ಫುಡ್ಡಿಂದ ಇತ್ತು, ಆಮೇಲೆ ಪ್ರಾಕ್ಟೀಸ್ ಮ್ಯಾಚಸ್ ಅರೇಂಜ್ ಮಾಡಿಕೊಡ್ತಾರೆ. ಸೊ ತುಂಬ ಚೆನ್ನಾಗಿ ಅರೇಂಜ್ ಮಾಡ್ತಾರೆಲ್ಲ. ಸೀಸನ್ 2 ಏನು ಮಾಡಿದ್ರು ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಇದು ಥ್ಯಾಂಕ್ ಯು ಅಕಾಡೆಮಿ ಸುನೀಲ್ ಸರ್. ಮತ್ತು ನಮ್ಮ ಟೀಮ್ ಅಶ್ವಥ್ ಸೂರ್ಯ, ರಂಜಿತ್ ಸರ್, ಥ್ಯಾಂಕ್ ಯು ಟೀಮ್ ತೊಗೊಂಡಿದ್ದಕ್ಕೆ. ಚೆನ್ನಾಗಿ ಆಡೋಣ, ಪಾರ್ಟಿಸಿಪೇಟ್ ಮಾಡೋಣ, ಚೆನ್ನಾಗಿ ಆಡೋಣ. ಹೇಳ್ತಾರೆ ಎಲ್ರಿಗೂ ಆಲ್ ದ ಬೆಸ್ಟ್. ಎಲ್ಲ ಟೀಮ್ ಓನರ್ಸ್, ಕ್ಯಾಪ್ಟನ್ಸ್, ಅಂಬಾಸಿಡರ್ಸ್ ಎಲ್ರಿಗೂ ಆಲ್ ದ ಬೆಸ್ಟ್. ಇನ್ನೊಂದು ಸ್ಪೆಷಲ್ ಅಂದರೆ ಈ ಸಲ ಮೀಡಿಯಾದವ್ರು ಕೂಡ ಒಂದು ಟೀಮ್ ಇರುತ್ತೆ, ನಿಮಗೂ ವೆಲ್ಕಮ್ ಮೀಡಿಯಾದವ್ರಿಗೆ. ನೀವು ಬನ್ನಿ, ಎಲ್ಲ ಒಟ್ಟಿಗೆ ಕ್ರಿಕೆಟ್ ಆಡೋಣ, ಗೆಲ್ಲೋಣ. ಥ್ಯಾಂಕ್ ಯು. ಥ್ಯಾಂಕ್ TPL. ಅದೆಲ್ಲ ಅರ್ಚನೆ ಮಾತಾಡ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಥ್ಯಾಂಕ್ ಯು, ಗುಡ್ ನೈಟ್ ಅಂತ ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಿದೆ, ಯಾಕೆಂದರೆ ಕಳೆದ ಸೀಸನ್ನಲ್ಲಿ ಮಾಡಿದಂಥ ನಾವೆಲ್ಲ ಎಷ್ಟು ಎಂಜಾಯ್ ಮಾಡ್ತೀವಿ ಅಂತಂದರೆ ಅದ್ರ ಮೆಮೊರಿ ಇನ್ನೂ ಹೋಗೇ ಇಲ್ಲ. ಆಗಲೇ ಇನ್ನೊಂದು ಸೀಸನ್ ಬಂದ್ಬಿಡ್ತು. ಸೊ ಇವಾಗಲೂ ಕೂಡ ಅಷ್ಟೇ ಚೆನ್ನಾಗಿ ಎಲ್ಲರೂ ಕೂಡ ಆಟ ಆಡ್ತೀವಿ, ಮಜಾ ಮಾಡ್ತೀವಿ, ಖುಷಿಯಾಗಿರ್ತೀವಿ ಅನ್ನೋದಕ್ಕೆ ಕಾಯ್ತಾ ಇದ್ದೀವಿ. ಅದಕ್ಕೋಸ್ಕರ ಆ್ಯಂಡ್ ಮೋರವರ್ ಹೊಸದಾಗಿ ಬಂದಿರುವಂಥ ಓನರ್ಸ್ಗಳಿಗೆ ಹಾಗೂ ಹೊಸ ಕ್ಯಾಪ್ಟನ್ಸ್ಗೆ ವೆಲ್ಕಮ್. ಎಲ್ಲರಿಗೂ ಆಲ್ ದ ಬೆಸ್ಟ್. ಚೆನ್ನಾಗಿ ಆಡೋಣ, ಮಜಾ ಮಾಡೋಣ. ನಾವು ಗೆಲ್ತೀವಿ, ಅವ್ರು ಗೆಲ್ತೀವಿ ಅಂತ ಅನ್ನೋದಕ್ಕಿಂತ ನಾವೆಲ್ಲರೂ ಸೇರಿ ಒಟ್ಟಾಗಿ ಚೆನ್ನಾಗಿ ಮಜಾ ಮಾಡೋಣ ಅನ್ನೋದು ಒಂದು ಖುಷಿ. ಯಾಕೆಂದರೆ TPL ಕೆಲಸ ಹೌದು, ಸುನಿ ಗೆಲ್ಲಬೇಕು. ಯಾಕೆ ಈ ಥರದ್ದು ಇನ್ನೂ 10 ಸೀಸನ್ಗಳಾಗಬೇಕು, ಇದು ಒಂದಲ್ಲ ಎರಡಲ್ಲ. ಸೊ ಸದಾ ಸುನಿ ಜೊತೆ ಇದ್ದೇ ಇರ್ತೀವಿ ಅನ್ನೋದನ್ನ ನಂತರ ನಾನು ಇಲ್ಲೇ ಪ್ರಾಮಿಸ್ ಮಾಡಿ ಹೇಳ್ತೀನಿ. ಸೊ ಆಲ್ ದ ವೆರಿ ಬೆಸ್ಟ್, ಗುಡ್ ಲಕ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಪ್ರೆಸ್ ಮೀಡಿಯಾ, ಪ್ರಿಂಟ್ ಮೀಡಿಯಾ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ತುಂಬ ಸಪೋರ್ಟ್ ಮಾಡ್ತೀರಾ ಎಲ್ಲ ವಿಷಯದಲ್ಲೂ. ಟೆಲಿವಿಷನ್ ಪ್ರೀಮಿಯರ್ ಲೀಗು ಲೈಕ್ ಯಾವುದು ಭೇದ ಭಾವ ಇದೆ, ಟೆಲಿವಿಷನ್ ಪ್ರೀಮಿಯರ್ ಆಗಿರ್ಬೋದು, ದೊಡ್ಡ ದೊಡ್ಡ ಸೆಲೆಬ್ರಿಟಿ ಇವೆಂಟ್ಸ್ಗಳಾಗಿರಲಿ, ಸಿನಿಮಾ ಇವೆಂಟ್ಸ್ಗಳಾಗಿರ್ಬೋದು, ಎಲ್ಲದಕ್ಕೂ ಸಪೋರ್ಟ್ ಮಾಡ್ತೀರಾ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆ ನೀವು ಆಡ್ತಾ ಇದ್ದೀರಾ ಅನ್ನೋದು ಇನ್ನೂ ಒಂದು ಖುಷಿ. ಹಾಗೆ ಫಸ್ಟು ಸುನೀಲ್ ಅವ್ರಿಗೊಂದು ಮಾತು ಹೇಳ್ಬಿಡ್ತೀನಿ, ಫಸ್ಟು ದೃಷ್ಟಿ ತೊಗೊಂಬಿಡಿ. ಯಾಕೆ ಗೊತ್ತಾ, ಒಂದು ದೊಡ್ಡ ಇವೆಂಟ್ಸ್ಗಳು ನಡಿಬೇಕಾದ್ರೆ, ಒಂದು ಈ ಥರದ್ದೊಂದು ಟೂರ್ನಮೆಂಟ್ಸ್ಗಳನ್ನ ನಡೆಸಬೇಕಾದ್ರೆ ಹಲವಾರು ಕಣ್ಣುಗಳು, ಹಲವಾರು ಇದೆಲ್ಲ ಇರುತ್ತೆ. ಓಕೆನಾ? ಆದಷ್ಟು ಹುಷಾರಾಗಿರಿ. ಜೊತೆ ಬ್ರ್ಯಾಂಡ್ ಅಂಬಾಸಿಡರ್ ಜೊತೆ ಬೇರೆ ವಾಕ್ ಮಾಡಿದ್ದೀರಾ, ಎಲ್ಲದಕ್ಕೂ ಮನೆಗೆ ಹೋಗಿದ ತಕ್ಷಣ ದೃಷ್ಟಿ ತೆಗೆಸ್ಕೊಂಬಿಡಿ ಫಸ್ಟ್. ಓಕೆನಾ? ಇಲ್ಲ, ಮನೆಗೆ ಹೋದ್ಮೇಲೆ ಅವರೇ ತೆಗಿತಾರೆ. ಓಕೆ. ಆಮೇಲೆ ಎಕ್ಸ್ಪೆಷಲಿ ನಮ್ಮ ಟೀಮ್ ಓನರ್ ಆಗಿರುವಂತಹ ಅರವಿಂದ್ ರೆಡ್ಡಿ ಸರ್ ಬಗ್ಗೆ ಒಂದೆರಡು ಮಾತು ಹೇಳಲೇಬೇಕು. ಯಾವತ್ತು ಅವ್ರನ್ನ ಫಸ್ಟ್ ಮೀಟ್ ಮಾಡಿದ್ವೋ ಅವತ್ತಿಂದ ಇವತ್ತವರೆಗೂ ಸ್ಪೋರ್ಟ್ಸ್ ಅನ್ನೋದಕ್ಕೆ, ಅದರಲ್ಲೂ ಎಕ್ಸ್ಪೆಷಲಿ ಕ್ರಿಕೆಟ್ ಅನ್ನೋ ವಿಷಯಕ್ಕೆ ಅವ್ರು ತುಂಬಾ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಒಂದು ಒಳ್ಳೆ ಅಂದ್ರೆ ಕರ್ನಾಟಕನ ರೆಪ್ರೆಸೆಂಟ್ ಮಾಡುವಂತಹ ಟೀಮ್, ನಮ್ಮ ಬಳ್ಳಾರಿ ಟಸ್ಕರ್ಸ್ ಅಂತ ಒಂದು ಟೀಮ್ನ ತಗೊಂಡುವಂತ ಓನರು ನಮ್ಮ ಟೆಲಿವಿಷನ್ ಪ್ರೀಮಿಯರ್ಗೆ ಒಂದು ಓನರ್ ಆಗಿದ್ದಾರೆ ಅಂತಂದ್ರೆ, ಅದು ಅದರಲ್ಲೂ ನಾನ್ ಕ್ಯಾಪ್ಟನ್ ಆಗಿರುವಂತ ಒಂದು ಟೀಮ್ಗೆ ಓನರ್ ಆಗಿದ್ದಾರೆ ಅಂತ ಅನ್ನೋದಕ್ಕೂ ತುಂಬಾ ಒಳ್ಳೆ ಖುಷಿ ವಿಷಯ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಇವತ್ತು ಇಲ್ಲಿ ಪ್ರೆಸೆನ್ಸ್ ಇಲ್ಲ, ಬಟ್ ಗ್ರೌಂಡ್ಗೆ ಅವ್ರು ಬಂದೇ ಬರ್ತಾರೆ, ನಮ್ಮ ಜೊತೆ ಎಲ್ಲ ಕ್ರಿಕೆಟ್ ಆಡ್ತಾರೆ. ಹಾಗೆ ಎಲ್ಲ ಟೀಮ್ ಓನರ್ಸ್ಗಳಿಗೆ ಮತ್ತೆ ಟೀಮ್ ಕ್ಯಾಪ್ಟನ್ಸ್ಗಳಿಗೆ ಎಲ್ಲ ಪರದೆ ಮುಂದೆ ಆಕ್ಟ್ ಮಾಡ್ತಾ ಇದ್ವಿ. ಇವತ್ತು ಪರದೆ ಹಿಂದೆ, ಪರದೆ ಮುಂದೆ ಎರಡರಲ್ಲೂ ಆಟ ಆಡೋದಕ್ಕೆ ಹೊರಟಿದ್ದೀವಿ. ಎಲ್ರಿಗೂ ಆಲ್ ದ ಬೆಸ್ಟ್. ಚೆನ್ನಾಗಿ ಆಡೋಣ ಎಲ್ಲರೂ. ಎಲ್ಲ ಯಾರಿಗಿದ್ರು ಬೇಜಾರು ಬೇಡ, ಯಾರು ಸೋತ್ರು ಬೇಜಾರು ಬೇಡ. TPL ಗೆಲ್ಸೋಣ, ಟೆಲಿವಿಷನ್ ಪ್ರೀಮಿಯರ್ ಲೀಗ್ ಗೆಲ್ಸೋಣ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಆಕ್ಚುಲಿ ಮೊದಲನೇ ಸೀಸನ್ಗೆ ಡಿಸ್ಕಷನ್ ಕರೆದಾಗ ಸುನೀಲ್ ಅವರು ನನ್ನ ಅರ್ಶನ ಕೂರಿಸ್ಕೊಂಡಿದ್ರು. ಮಾತಿದ್ರೆ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ತೀನಿ. ನಾನು ಹರ್ಷ ಹತ್ರ ಏನು ಹರ್ಷ ಇದು ಮಾತಿದ್ರೆ ನೆಕ್ಸ್ಟ್ ಲೆವೆಲ್ ಅಂತಾರ ಅಂತ ಇವತ್ತು ನನ್ನ ಫೋನಲ್ಲಿ ಸುನೀಲ್ ನೆಕ್ಸ್ಟ್ ಲೆವೆಲ್ ಅಂತಾನೆ ಸೇವ್ ಆಗಿರೋದು. ಸೊ ಇವಾಗ 2 ಸೀಸನ್ ಮುಗಿದು 3ನೇ ಸೀಸನ್ ಬಂದಾಗ್ಲೂ ಇದನ್ನ ಇನ್ನೂ ನೆಕ್ಸ್ಟ್ ಲೆವೆಲ್ ತಗೊಳ್ಳೋಣ ಅಂತ ಹೇಳಿದ್ರು ಈ ಸತಿ. ಸೊ ಪ್ರತಿ ಸತಿನೂ ಅವ್ರ ಮಾತನ್ನ ಉಳಿಸ್ಕೊಂಡಿದ್ದಾರೆ ಅಂಡ್ ನಮ್ಗೆ ಅದು ಫೀಲ್ ಮಾಡಿಸ್ತಾರೆ, ಓಕೆ ಇದು ನೆಕ್ಸ್ಟ್ ಲೆವೆಲ್ ಟೂರ್ನಮೆಂಟ್ ಆಗ್ತಾ ಇದೆ ಅಂತ. ಅಂಡ್ ಅದಕ್ಕೆ ಸಾಕ್ಷಿ ನಾವು ಸ್ಟೇಜ್ ಮೇಲೆ ನಿಂತವ್ರು 10 ಜನ ಕ್ಯಾಪ್ಟನ್ಸ್. ಬಿಕಾಸ್ ಲಾಸ್ಟ್ ಟೈಮ್ RT ಮಾಡಿದ್ವಿ, ಈ ಸತಿ 10 ಟೀಮ್ ಮಾಡ್ತಾ ಇದೀವಿ. ಅಂಡ್ ಹೊಸ ಕ್ಯಾಪ್ಟನ್ಸ್, ಓನರ್ಸ್ ಎಲ್ಲರಿಗೂ ಆಲ್ ದ ವೆರಿ ಬೆಸ್ಟ್. ಅಂಡ್ ಬ್ರ್ಯಾಂಡ್ ಅಂಬಾಸಿಡರ್ಸ್ ಎಲ್ಲರಿಗೂ ವೆಲ್ಕಮ್. ಅಂಡ್ ಮೀಡಿಯಾದವ್ರಿಗೂ ಕೂಡ ಈ ಸತಿ ನಮ್ಮ ಜೊತೆ ಆಟ ಆಡ್ತಾ ಇದ್ದಾರೆ, ಅಂಡ್ ಅದು ತುಂಬಾ ಖುಷಿ ವಿಚಾರ. ಅಂಡ್ ಆಲ್ ಎಲ್ಲ ಟೀಮ್ಗೂ ಬರ್ತೀವಿ ಸರ್. ಎಸ್ ಆಲ್ ದ ವೆರಿ ಬೆಸ್ಟ್ ಎಲ್ಲರಿಗೂ. ಅಂಡ್ ಎಂಜಾಯ್ ಮಾಡೋಣ.
TPL ಗೆಲ್ಸ. Yes, of course. Thank you. Sagar. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಯಾರ್ಯಾರು ಇಲ್ಲಿ ಬಂದಿದ್ದೀರೋ ಅವರೆಲ್ಲರಿಗೂ ವೆಲ್ಕಮ್. ಹೊಸ ಟೀಮ್ ಕ್ಯಾಪ್ಟನ್ಸ್ಗೆ, ಹೊಸ ಟೀಮ್ ಓನರ್ಸ್ಗೆ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ವೆಲ್ಕಮ್. ಲಾಸ್ಟ್ ಟೈಮ್ ನಾವು ಕ್ರಿಕೆಟ್ ಮ್ಯಾಚ್ ಆಡಿದಾಗ, ಲೈಕ್ TPL ಸೀಸನ್ 2 ಆಡಿದಾಗ ನಮ್ಮ ತರಲೆ ತುಂಟಾಟಗಳು ವಿಷಯ ರವಿಯಣ್ಣ ಹೇಳಿಲ್ಲ, ಬಟ್ ಮ್ಯಾಚಲ್ಲಿ ನಾನು ಸಿಕ್ಕಾಕೊಂಡು ತುಂಬಾ ಎಕ್ಸೈಟಿಂಗ್ ಆಗಿತ್ತು. ಲೈಕ್ ಶರತ್ ಅದನ್ನೇ ಹೇಳಿದ್ರು, ನೆಕ್ಸ್ಟ್ ಲೆವೆಲ್ ಸುನಿ ಸೀಸನ್ 1 ಸೀಸನ್ 2 ನೆಕ್ಸ್ಟ್ ಲೆವೆಲ್ ತಗೊಂಡೋದ್ರು. ಈ ಅರೇಂಜ್ಮೆಂಟ್ ನೋಡಿದ್ರೆ ಗೊತ್ತಾಗುತ್ತೆ ಇದು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದೆ, ನೆಕ್ಸ್ಟ್ ಲೆವೆಲ್ಗಿಂತ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದೆ ಅಂತ. ಸುನಿ ಬೈ ಆಲ್ ದಿ ಬೆಸ್ಟ್. ಇದು ಚೆನ್ನಾಗಿ ಟೂರ್ನಮೆಂಟ್ ನಿಮ್ಮ ಜೊತೆ ನಾವು ಯಾವಾಗಲೂ ಇರ್ತೀವಿ. ಎಲ್ಲ ಕ್ಯಾಪ್ಟನ್ಸ್ ಇವಾಗ ಹತ್ತಿದ್ದಾರೆ, ನೆಕ್ಸ್ಟ್ ವರ್ಷ 12 ಆಗ್ತಾರೋ 14 ಆಗ್ತಾರೋ ಟೂರ್ನಮೆಂಟ್ ಡಿಪೆಂಡ್ ಆಗುತ್ತೆ. ಸೊ ಆಲ್ ದಿ ವೆರಿ ಬೆಸ್ಟ್. ಎಲ್ಲರೂ ಚೆನ್ನಾಗಿ ಆಡಿ, ಬೆಸ್ಟ್ ಟೀಮ್. ಥ್ಯಾಂಕ್ ಯು ಸಾಗರ್ ಅವರೇ. ಮೊದಲನೇದಾಗಿ ಮಾತಾಡೋದನ್ನೆಲ್ಲ ಎಲ್ಲರೂ ಮಾತಾಡ್ಬಿಟ್ಟು ನಾವು ಉಳಿದೋದೇನಿಲ್ಲ. ಮಾಧ್ಯಮ ಮಿತ್ರರಿಗೆ ಹಾಗೂ ಎಲ್ಲ ಬ್ರ್ಯಾಂಡ್ ಅಂಬಾಸಿಡರ್ಗೆ ಆ್ಯಂಡ್ ಮೋರ್ ಓವರ್ ರಾಗಿಣಿ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಲೋವರ್ ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ. ಆ್ಯಂಡ್ ಮೇಯ್ನು ಇದಕ್ಕೆಲ್ಲ ಕಾರಣಕರ್ತ ಸುನಿಲ್. ತುಂಬಾ ಖುಷಿ ಆಗುತ್ತೆ ಆ್ಯಕ್ಚುಲಿ. ಸೀಸನ್ 3 ನಡೆಸ್ತಾ ಇರೋದು ಅದು ಇವ್ರು ಹೇಳ್ದಂಗೆ ನೆಕ್ಸ್ಟ್ ಲೆವೆಲ್ ಇದೆ ಆ್ಯಕ್ಚುಲಿ. ಅದು ಇನ್ನೂ ಬಿಟ್ಟಿಂಗು ಆ್ಯಂಡ್ ಲೋಗೋ ಲಾಂಚ್ ಎಲ್ಲ ಇದೆ, ಸಾರಿ ಜರ್ಸಿ ಲಾಂಚ್ ಎಲ್ಲ ಇದೆ. ಎಲ್ಲದಕ್ಕೂ ಒಳ್ಳೇದಾಗಲಿ. ಎಲ್ಲ ಕ್ಯಾಪ್ಟನ್ಸ್ಗೂ, ಓನರ್ಸ್ಗೂ, ಹೊಸದಾಗಿ ಬಂದಿರೋ ಓನರ್ಸ್ಗೂ ಆಲ್ ದ ವೆರಿ ಬೆಸ್ಟ್. ಎಲ್ಲ ಕ್ಯಾಪ್ಟನ್ಸ್ಗೂ ಗುಡ್ ಲಕ್. ಚೆನ್ನಾಗಿ ಆಡೋಣ, TPL ಗೆಲ್ಸೋಣ. ಸುನಿ ಆಲ್ರೆಡಿ ಗೆದ್ಬಿಟ್ಟಿದ್ದಾನೆ. ಥ್ಯಾಂಕ್ ಯು. ಅರ್ನವ್ ಬಂದಿರುವಂಥ ಮಾಧ್ಯಮ ಮಿತ್ರರಿಗೆ ಮೊದಲಿಗೆ ಧನ್ಯವಾದಗಳು. ಟೆಲಿವಿಷನ್ ಪ್ರೀಮಿಯರ್ ಲೀಗ್ ಫಸ್ಟ್ ಆಫ್ ಆಲ್ ಒಬ್ಬರು ಕನಸಿಗೆ ಇಷ್ಟು ಜನ ಎಲ್ಲರೂ ಕೈ ಜೋಡಿಸಿರೋದಕ್ಕೆ ನಿಜವಾಗ್ಲೂ ಜೋರಾಗಿ ಚಪ್ಪಾಳೆ ಬರಲಿ. ಒಂದು ಸ್ಮಾಲ್ ಡ್ರೀಮ್ ಎಲ್ಲ ಕೂತ್ಕೊಂಡು ಒಂದು ಕಡೆ ಪ್ಲ್ಯಾನ್ ಮಾಡಿ ಇದರೊಂದು ಏನೋ ಒಂದು ಮಾಡಬೇಕು ಅಂದ್ಕೊಂಡು ಇಷ್ಟು ದೊಡ್ಡ ಮಟ್ಟಕ್ಕೆ ಮಾಡ್ತಾ ಇದ್ದಾರೆ ಅಂದರೆ, ಇಷ್ಟು ಜನ ಎಲ್ಲರೂ ಸಾಥ್ ಕೊಡ್ತಾ ಇದ್ದಾರೆ ಅಂದರೆ ದಟ್ ಮೀನ್ಸ್ ಯಾರ್ದೋ ಒಬ್ಬರು ಡ್ರೀಮ್ನ ನಿಜವಾಗ್ಲೂ ದೊಡ್ಡ ಮಟ್ಟಕ್ಕೆ ತೊಗೊಂಡು ಹೋಗಿ ಎಲ್ಲರೂ ಸಾಥ್ ಕೊಡ್ತಾರೆ ಅಂತ ಆಯಿತು. ದಟ್ ಈಸ್ ಪವರ್ ಆಫ್ ಕನ್ನಡ ಇಂಡಸ್ಟ್ರಿ. ಜೋರಾಗಿ ಚಪ್ಪಾಳೆ ಕನ್ನಡ ಇಂಡಸ್ಟ್ರಿಗೊಂದು. ಸೊ ಒಂದೇ ಲೈನಲ್ಲಿ ಮುಗಿಸ್ತೀನಿ. ಕಲೆ ಗೆಲ್ಲಿ, ಕ್ರಿಕೆಟು ಒಂದು ರೀಸನ್ ಅಷ್ಟೇ ಎಲ್ಲರೂ ಸೇರೋದಕ್ಕೋಸ್ಕರ. ಸೊ ಕಲೆ, ಸಿನಿಮಾ ಗೆಲ್ಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಅರುಣ್ ಅವರೇ. ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಕೊನೆಯಲ್ಲಿ ಮಾತಾಡಿದ್ರೆ ಏನು ಉಳಿಯೋದಿಲ್ಲ ಮಾತಾಡೋದಕ್ಕೆ. ಸೊ ಕಂಗ್ರ್ಯಾಚುಲೇಷನ್ಸ್ ಟು ಸುನಿಲ್ ಸರ್. ಸಿನಿಮಾ ಅಥವಾ ಸೀರಿಯಲ್ ಬಿಟ್ಟು ನಾವು ಎಲ್ಲ ಕಲಾವಿದರು ಇನ್ನೊಂದು ಕಾರಣಕ್ಕೆ ಸೇರ್ತಾ ಇದ್ದೀವಿ ಅಂದರೆ ಅದು ಕ್ರಿಕೆಟ್. ಆ್ಯಂಡ್ ಯಾವುದೋ ಒಂದು ಒಳ್ಳೆ ಕಾಸ್ಗೋಸ್ಕರ ಆಡ್ತಾ ಇದ್ದೀವಿ. ಆ್ಯಂಡ್ ಆ ಕಾಸ್ಗೆ ಇಷ್ಟು ಜನ ಟೀಮ್ ಓನರ್ ಸಪೋರ್ಟ್ ಮಾಡ್ತಿರೋದು ಬಹಳ ಖುಷಿ ತಂದುಕೊಟ್ಟಿದೆ. ಸೊ ಆಲ್ ದಿ ವೆರಿ ಬೆಸ್ಟ್ ಟು ಆಲ್ ದ ಟೀಮ್ಸ್ ಆ್ಯಂಡ್ ಆಲ್ ದ ಕ್ಯಾಪ್ಟನ್ಸ್. ಆ್ಯಂಡ್ ಸ್ಪೋರ್ಟ್ಸಲ್ಲಿ ಮೊದಲು ಬೇಕಾಗಿರೋದು ಶಿಸ್ತು, ಡಿಸಿಪ್ಲಿನ್. ಆ್ಯಂಡ್ ಇವತ್ತಿಂದನೇ ಅದನ್ನು ನೋಡ್ತಾ ಇದ್ದೀನಿ, ಟೈಮ್ ಬರೋದಾಗಿರ್ಬೋದು ಎಲ್ಲವನ್ನು. ಸೊ ಆಲ್ ದಿ ಬೆಸ್ಟ್, ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.